ವಿಶ್ವಜ್ಞಾನಿ ಡಾಕ್ಟರ್ ಅಂಬೇಡ್ಕರ್ ಹಕ್ಕುಗಳ ಕೊಟ್ಟು ದಿಕ್ಕಾಗಿ ನಿಂತ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಈ ದೇಶಕ್ಕೆ ವಿಶ್ವವೇ ಮೆಚ್ಚುವಂತಹ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಅವರ ಒಂದು ತತ್ವ ಸಿದ್ಧಾಂತಗಳು ಎಲ್ಲೋ ಒಂದು ಕಡೆ ಇನ್ನೂ ನಮ್ಮ ದೇಶದ ಜನಕ್ಕೆ ಅರ್ಥ ಆಗಲಿಲ್ಲ, ಸರಿಯಾಗಿ ಅರ್ಥ ಆಗಲಿಲ್ಲ. ಅಂಬೇಡ್ಕರ್ ಅಂದ್ರೆ ಕೇವಲ ಯಾರಿಗೋ ಒಬ್ಬರಿಗೆ ಮೀಸಲು, ವೇಮನ ಇನ್ಯಾರಿಗೋ ಮೀಸಲು, ಬಸವಣ್ಣ ಮತ್ತೊಬ್ಬರು ಮೀಸಲು, ಕನಕದಾಸರು ನಮಗೆ ಮಾತ್ರ ಮೀಸಲು, ಈ ರೀತಿಯಾದಂತಹ ಒಂದು ಅಭಿಪ್ರಾಯಗಳು ಇವತ್ತು ದೇಶದಲ್ಲಿ ನಮ್ಮ ರಾಜ್ಯದಲ್ಲಿದೆ. ಇದನ್ನ ಬದಲಾಯಿಸಬೇಕು, ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಮುಟ್ಟಿಸಬೇಕು ಅಂತ ಸಾಕಷ್ಟು ಮಹನೀಯರು ಪ್ರಯತ್ನಗಳನ್ನು ಪಡ್ತಾನೆ ಇದ್ದಾರೆ. ಆದ್ರೂ ಸಹ ಆ ನಿಟ್ಟಿನಲ್ಲಿ ನಾನು ಸೇರಿದಂತೆ ನಮ್ಮ ಸ್ನೇಹಿತರೆಲ್ಲ ಒಂದು ಸಣ್ಣ ಪ್ರಯತ್ನ ಮಾಡಬೇಕು ಅಂತ ಮೂರ್ತಿ ಎಲ್ಲ ಸ್ಫೂರ್ತಿಯು ಎನ್ನುವಂತಹ ಒಂದು ಗೀತೆಯನ್ನು ರಚನೆ ಮಾಡಿ ಆ ಹಾಡಿನ ಮುಖಾಂತರ ಅಂಬೇಡ್ಕರ್ ಅವರ ಜೀವನ ಏನು, ಅವರ ಕೊಡುಗೆ ಏನು, ನಾವು ಹೇಗೆ ಅವ್ರನ್ನ ಸ್ಮರಿಸಬೇಕು ಅನ್ನೋದನ್ನ ನಮ್ಮ ರಾಜ್ಯದ ಜನಕ್ಕೆ ತಿಳಿಸಬೇಕು ಅನ್ನುವಂತ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಮೂರ್ತಿ ಎಲ್ಲ ಸ್ಫೂರ್ತಿ, ಇದು ಸತ್ಯ. ಏನು ಸಂವಿಧಾನ ಬರೆದ ದಿನ ಮತ್ತು ಸಂವಿಧಾನದ ಅಂಗೀಕಾರದ ದಿನವೇ ಅದು ಆಯಿತು. ಅವರ ಒಂದು ಮೂರ್ತಿಯನ್ನು ನಾವು ಇವತ್ತು ಸ್ಫೂರ್ತಿಯಾಗಿ ಮಾಡಿಕೊಂಡು, ಅಂಬೇಡ್ಕರ್ ಅವರ ಮೂರ್ತಿಯನ್ನು ಸ್ಫೂರ್ತಿಯಾಗಿ ಮಾಡಿಕೊಂಡು ನಾವೆಲ್ಲರೂ ಈ ಇವತ್ತು ಭಾರತವನ್ನು ಕಟ್ತಾ ಇದ್ವಿ. ಏನು ನಿನ್ನೆಲ್ಲ ಮೊನ್ನೆ ನಮ್ಮ ಪ್ರಧಾನಿಗಳು ಇವತ್ತು 3ನೇ ಬಾರಿಗೆ ಪದಗ್ರಹಣ ಮಾಡ್ತಾ ಇದ್ದಾರೆ. ಅವರು ಸಂಸತ್ತಿನ ಭವನದಲ್ಲಿ ಹೋದಾಗ ಆ ಸಂವಿಧಾನ ಪುಸ್ತಕಕ್ಕೆ ಅವರು ತಲೆಬಾಗಿ ನಮಸ್ಕಾರ ಹಾಕಿ ಸಭೆನ ತಗೋತಾರೆ. ಸಂವಿಧಾನ ಪುಸ್ತಕಕ್ಕೆ ತಲೆಬಾಗಿದ್ದಾರೆ ಅಂದರೆ ಅದು ಏನು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ತಲೆಬಾಗಿ ನಮಸ್ಕಾರ ಆಗ್ತಾರೆ. ಹಾಗಾಗಿ ಇವತ್ತು ದಿನ ಈ ಒಂದು ಕಾರ್ಯಕ್ರಮ ಮತ್ತು ಇದೊಂದು ಸಣ್ಣ ಒಂದು ಫಿಲಮ್ ಆಗಿ ಶೂಟ್ ಮಾಡ್ತಾ ಇರುವಂಥ ಎಲ್ಲ ತಂಡಕ್ಕೂ ನಾನು ಶುಭಾಶಯವನ್ನು ಕೋರ್ತಾ, ಎಲ್ಲರೂ ನಾವು ಅವರೊಂದಿಗೆ ಇರೋಣ. ಈ ಥರ ಒಂದು ಸಣ್ಣ ಮೂರ್ತಿ ಎಲ್ಲ ಸ್ಫೂರ್ತಿ ಮತ್ತು ಬೇರೆ ಬೇರೆ ನಾಯಕರುಗಳ ಒಂದು ಈ ಥರ ಒಂದು ಸಣ್ಣ ಫಿಲಮ್ ಬರಲಿ ಅಂತೇಳಿ ನಾನು ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಹೇಳಿ, ಅವ್ರಿಗೆಲ್ಲರಿಗೂ ಶುಭಾಶಯ ಹೇಳಿ, ಅವ್ರಿಗೆಲ್ಲರೂ ನಾವೆಲ್ಲರೂ ನಿಂತು ಸಹಾಯ ಮಾಡೋಣ ಅಂತೇಳಿ ನಾನು ಮಾತನಾಡ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮ ತಮ್ಮೆಲ್ಲರಿಗೂ ಸಹ ಒಂದು ಸ್ಫೂರ್ತಿದಾಯಕವನ್ನು ಕೊಡಲಿ. ಆ ಮಹಾನ್ ಭಾವನ ಒಂದು ಚರಿತ್ರೆಯನ್ನು ಈ ನಮ್ಮ ಸಮಾಜಕ್ಕೆ ಕೊಡಲಿಕ್ಕೆ ಒಂದು ಮುಖ್ಯ ಕಾರಣಕರ್ತರಾಗಿರ್ತಕ್ಕಂಥ ಲಕ್ಷ್ಮೀ ಪ್ರಸಾದ್ ಅವರು ಸರಳ ಜೀವಿ ಮತ್ತು ಸ್ನೇಹ ಜೀವಿ, ಹಾಗೆ ಬುದ್ಧಿಜೀವಿನೂ ಸಹ. ಅವರಲ್ಲಿ ಮತ್ತೊಮ್ಮೆ ಏನು ನಾನು ಹೇಳ್ತೇನೆಂದರೆ, ಇದು ಬರೀ ಒಂದು ಸಣ್ಣ ಒಂದು ಹಾಡಾಗಬಾರ್ದು. ಆ ಮಹಾತ್ಮನ ಬಗ್ಗೆ ಒಂದು ಕಿರುಚಿತ್ರವನ್ನು ಮಾಡಿ ದಯವಿಟ್ಟು ನಾವೆಲ್ಲರೂ ಸಹಕರಿಸ್ತೀವಿ. ಯಾಕಂದರೆ ಇದನ್ನು ನಾವು ಸಮಾಜಕ್ಕೆ ಮುಟ್ಟಿಸಬೇಕು. ಆಗಲೇ ನೀವು ಹೇಳಿದಂಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಯಾವುದೋ ಒಂದು ಸಮುದಾಯಕ್ಕೆ ಸೀಮಿತ ಅಲ್ಲ, ಸರ್ವಧರ್ಮ ಎಲ್ರಿಗೂ ಸಮಾನ ಹಕ್ಕನ್ನು ಕೊಟ್ಟಂತಹ ಮಹಾನ್ ಭಾವನ ಚರಿತ್ರೆಯನ್ನ, ಅವರ ಈ ಸಂವಿಧಾನದ ಹರಿವನ್ನು ಮೂಡಿಸಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ, ನಾವೆಲ್ಲರೂ ಒಂದಾಗೋಣ, ನಾವೆಲ್ಲರೂ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ನೆರವೇರಿಸೋಣ ಅಂತ ಹೇಳ್ತಾ, ನಾನು ಈ ಸಂದರ್ಭದಲ್ಲಿ ಬಂದಂಥ ಎಲ್ಲ ಗಣ್ಯಗಳಿಗೆ ಮತ್ತೆ ನಮ್ಮ ಸ್ನೇಹಿತರಿಗೆ ಎಲ್ರಿಗೂ ಸಹ ಶುಭ ಹಾರೈಸ್ತೇನೆ. ಜೈ ಭೀಮ್. ಆತ್ಮೀಯ ಸ್ನೇಹಿತರು, ಬುದ್ಧಿಜೀವಿ, ಪತ್ರಕರ್ತರು, ಹಿತಚಿಂತಕರು ಆಗಿರ್ತಕ್ಕಂಥ ವೈ ಲಕ್ಷ್ಮೀ ಪ್ರಸಾದ್ ಅವರು ಮೂರ್ತಿ ಅಲ್ಲ ಸ್ಫೂರ್ತಿ ಎಂಬ ಗೀತೆಯನ್ನು ರಚನೆ ಮಾಡಿ ಚಿತ್ರೀಕರಣ ಮಾಡ್ತಾ ಇದ್ದಾರೆ. ಇವರು ಬಹುಶಃ ಒಬ್ಬ ವ್ಯಕ್ತಿ ತನ್ನ ಉಸಿರಿನಲ್ಲೇ 100 ವರ್ಷ ಬದುಕಿದ್ರೆ ತನ್ನ ಹೆಸರನ್ನ ಸಾವಿರಾರು ವರ್ಷ ಶಾಶ್ವತವಾಗಿ ಇರ್ಬೋದು ಅಂತ ತೋರಿಸ್ಕೊಟ್ಟಂಥ ಮಹಾನ್ ವ್ಯಕ್ತಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಅವರ ಕೆಲಸ ಮತ್ತು ಅವರು ನಡ್ಕೊಂಡಂಥ ರೀತಿ, ಅವರ ತತ್ವ ಸಿದ್ಧಾಂತಗಳನ್ನ ಸಮಾಜಕ್ಕೆ ಇಂದು ಚಿರಶಾಶ್ವತವಾಗಿ ಪ್ರತಿಯೊಬ್ಬರಿಗೂ ಯಾವುದೇ ವರ್ಗಕ್ಕೆ ಸೀಮಿತವಾಗಿರೋಂಥ ಸಂವಿಧಾನ ಕೊಟ್ಟಂಥ ಮಹಾನ್ ವ್ಯಕ್ತಿಯವರು. ಇಡೀ ಪ್ರಪಂಚದಲ್ಲೇ ಭಾರತ ದೇಶದಲ್ಲಿ ಇರ್ತಕ್ಕಂಥ ಸಂವಿಧಾನದ ರೀತಿ ಯಾವುದೇ ದೇಶದಲ್ಲೂ ಕೂಡ ಸಂವಿಧಾನ ಇಲ್ಲ. ಬೇರೆ ದೇಶಗಳು ಕೂಡ ಒಪ್ಕೊಂಡಿರ್ತಕ್ಕಂಥ ನಮ್ಮ ಪ್ರಜಾಪ್ರಭುತ್ವದ ಈ ಸಂವಿಧಾನದಲ್ಲಿ ನಾವೆಲ್ಲ ಇದ್ದೀವಿ. ಈ ಒಂದು ಪ್ರಯತ್ನಕ್ಕೆ ಲಕ್ಷ್ಮೀ ಪ್ರಸಾದ್ ಅವರು ಮಾಡಿರ್ತಕ್ಕಂಥ ಪ್ರಯತ್ನಕ್ಕೆ ನಾವೆಲ್ಲ ಸಹಕಾರ ಕೊಡ್ತೀವಿ. ಮುಂದೆ ಇದೇ ರೀತಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಆಗಿರ್ಬೋದು, ಇನ್ನೂ ಹಲವಾರು ನಮ್ಮ ದೇಶಕ್ಕೆ ಸ್ವತಂತ್ರ ಕೊಟ್ಟಂಥ ಮಹಾನ್ ವ್ಯಕ್ತಿಗಳ ಒಂದು ಕಾರ್ಯಕ್ರಮಗಳನ್ನ ಸಮಾಜದಲ್ಲಿ ಜೀವಂತವಾಗಿಡೋಂಥ ಪ್ರಯತ್ನ ಕಾರ್ಯಕ್ರಮಗಳಾಗಬೇಕು. ಈ ರೀತಿ ಚಟುವಟಿಕೆಗಳು ಸದಾ ನಿಮ್ಮ ಮುಂದೆ ನಾವು ಇರ್ತೀವಿ. ನಿಮ್ಮ ಒಂದು ಸಣ್ಣ ಪ್ರಯತ್ನಕ್ಕೆ ಶುಭ ಹಾರೈಸ್ತಾ ನಿಮ್ಗೆ ಒಳ್ಳೇದಾಗಲಿ ಅಂತ ತಿಳಿಸ್ತೀವಿ.
ಅಂತ ಹೇಳೋಕ್ಕಲ್ಲ, ಎಲ್ಲ ವರ್ತೂರು ವಾರ್ಡಲ್ಲಿ ವಿಶೇಷವಾದಂಥ ದಿನ. ನಮ್ಮಲ್ಲೇ ಒಬ್ಬ ವ್ಯಕ್ತಿ, ನಮ್ಮ ಜೊತೆಯಲ್ಲೇ ಓಡಾಡ್ಕೊಂಡಿದ್ದಂಥ ವ್ಯಕ್ತಿ ಒಳ್ಳೆ ಸಾಂಗ್ನ ಪ್ರಿಪೇರ್ ಮಾಡಿ ಇವತ್ತು ಉದ್ಘಾಟನೆ ಮಾಡ್ತಿದ್ದಾರೆ. ಅಂಬೇಡ್ಕರ್ ಅವರು ಹೇಳಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮಾನವನಿಗೂ, ಇಡೀ ಭಾರತ ದೇಶದ ಮಾನವನಿಗೂ ಸ್ಫೂರ್ತಿದಾಯಕ. ಇವತ್ತು ಪ್ರತಿಯೊಬ್ಬ ರಾಜಕೀಯ ವ್ಯಕ್ತಿ ಇರ್ಬೋದು, ಪ್ರತಿಯೊಬ್ಬನ ಮನುಷ್ಯನಿರ್ಬೋದು, ಇವತ್ತು ನಾವೇನಾದ್ರೂ ಜೀವನದಲ್ಲಿ ಒಳ್ಳೆ ಸಾಧನೆಗಳು ಮಾಡಬೇಕು ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರು ನಮ್ಮೆಲ್ಲರ ಸ್ಫೂರ್ತಿ. ಅವರ ಒಂದು ಫೋಟೋನ ಇಟ್ಕೊಂಡು ಪ್ರತಿಯೊಬ್ಬರು ನಾವು ಪೂಜೆ ಮಾಡಬೇಕು. ಅವ್ರು ಹಾಕೊಟ್ಟಿರೋ ದಾರಿ ದೀಪಗಳನ್ನ ನಾವೆಲ್ಲ ಬೆಳೀತಾ ಇದ್ದೀರಿ. ಅದೇ ರೀತಿ ಸಹ ಇವತ್ತು ಲಕ್ಷ್ಮೀ ಪ್ರಸಾದ್ ಅವರ ಒಂದು ಹಾಡನ್ನ ಉದ್ಘಾಟನೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಒಂದು ಅವರ ಚಿತ್ರಣ ಮಾಡಲಿ ಅಂತೇಳಿ ನಾವೆಲ್ಲರ ಸಹಕಾರ ಮಾಡ್ತೀವಿ ಅಂತೇಳಿ ಅವ್ರಿಗೆ ಧನ್ಯವಾದ ತಿಳಿಸ್ತೇನೆ. ಮೂರ್ತಿಯಲ್ಲ ಸ್ಫೂರ್ತಿಯು, ಜೈ ಭೀಮ್. ಭಾರತ ಮಾತೆಯ ಕೀರ್ತಿಯು, ಜೈ ಭೀಮ್. ಶತಮಾನದ ಸಂಕೋಲೆಯ ಸರಳ ಸುಟ್ಟ ಬೆಂಕಿಯು, ಜೈ ಭೀಮ್.